ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮೆಂತ್ಯ ಸೊಪ್ಪಿನಿಂದ ರುಚಿಯಾದ ಒಂದು ಗ್ರೇವಿ ಮಾಡಿ ತೋರಿಸ್ತಾ ಇದ್ದೇನೆ. ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಆಗಿ ಆಗ್ತದೆ. ಒಮ್ಮೆ ನೀವು ಈ ಗ್ರೇವಿಯನ್ನು ಮಾಡಿದರೆ ಮತ್ತೆ ಮೆಂತ್ಯ ಸೊಪ್ಪು ತಂದಾವಾಗ ಎಲ್ಲ ಇದೇ ಥರ ಗ್ರೇವಿ ಮಾಡ್ತೀರಿ ನೋಡಿ, ಅಷ್ಟು ಚೆನ್ನಾಗಿ ಆಗ್ತದೆ. ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಚಪಾತಿಗೆ ಇರಲಿ ರೊಟ್ಟಿಗಿರಲಿ ತುಂಬಾ ಒಳ್ಳೆಯದಾಗ್ತದೆ. ಈಗ ಮಾಡುವ ವಿಧಾನವನ್ನು ತೋರಿಸ್ತೇನೆ. ಇಲ್ಲಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ನೋಡಿ. ಎಲೆ ಮಾತ್ರ ಉಪಯೋಗಿಸಿದ್ರೆ ಆಯಿತು, ದಂಟೆ ಎಲ್ಲ ಬೇಕಾಗಿರುವುದಿಲ್ಲ. ಕೇವಲ ಎಲೆ ಮಾತ್ರ ತಗೊಂಡ್ರೆ ಸಾಕು. ಈಗ ನಾನು ಇದನ್ನು ಸಣ್ಣಗೆ ಮಾಡಿ ಕಟ್ ಮಾಡಿ ತಗೊಳ್ತೇನೆ. ಕಟ್ ಮಾಡೋದು ಬೇಕಿದ್ರೂ ಹಾಗೆ ಹಾಕ್ಕೊಳ್ಬೋದು. ಎಲೆ ಮಾತ್ರ ತಗೊಂಡ ಕಾರಣ ಕಟ್ ಮಾಡುವ ಅಗತ್ಯ ಕೂಡ ಇರುವುದಿಲ್ಲ. ನಾನಿಲ್ಲಿ ಸ್ವಲ್ಪ ಸಣ್ಣಗೆ ಕೊಯ್ದು ತಗೊಳ್ತಾ ಇದ್ದೇನೆ. ಬೇಕಿದ್ರೆ ನೀವು ಕಟ್ ಮಾಡಿ ತಗೊಳ್ಳಿ, ಇಲ್ಲದಿದ್ದರೆ ಹಾಗೇನೆ ಹಾಕ್ಕೊಳ್ಬೋದು. ಈಗ ಒಂದು ಪ್ಲೇಟಲ್ಲಿ ತೆಗೆದುಕೊಳ್ತೇನೆ. ಹಾಗೆ ಇಲ್ಲಿ ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ತಗೊಂಡಿದ್ದೇನೆ. ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ತಗೊಂಡದ್ದು ನೋಡಿ, ಸಣ್ಣ ಪೀಸ್ ಮಾಡಿದ್ದೇನೆ. ಹಾಗೆ ಟೊಮೆಟೊವನ್ನು ಕೂಡ ಸಣ್ಣಗೆ ಪೀಸ್ ಮಾಡಿ ತಗೊಂಡದ್ದು. ಈಗ ಮಾಡುವ ವಿಧಾನ ನೋಡುವ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೇನೆ. ಅದರಲ್ಲಿ 2 ಚಮಚ ಆಗುವಷ್ಟು ನೆಲಗಡಲೆಯನ್ನು ಹಾಕ್ಕೊಳ್ಬೇಕು, ಶೇಂಗಾ ಬೀಜ. ಇದನ್ನೀಗ ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು. ಇದರ ಸಿಪ್ಪೆ ಬೇಕಿದ್ರೂ ತೆಗೆದು ನೀವು ಯೂಸ್ ಮಾಡ್ಬೋದು, ಅಥವಾ ಹಾಗೆ ನೀವು ಹಾಕಿ ಬೇಕಿದ್ರೂ ರುಬ್ಬಿಕೊಳ್ಬೋದು. ಈಗ ನಾನು ಈ ಶೇಂಗಾ ಬೀಜವನ್ನು ಹುರಿದುಕೊಂಡಿದ್ದೇನೆ. ಈಗ ಇದರಲ್ಲಿ ಒಂದು 2 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ಬೇಕು. ಬಿಳಿ ಎಳ್ಳು ಕೂಡ ಸ್ವಲ್ಪ ಪಟ ಆಗುವಷ್ಟು ಹೊತ್ತು ಹುರಿದ್ರೆ ಸಾಕು. ಬಿಳಿ ಎಳ್ಳು ಕೂಡ ಹುರಿದಾಯಿತು. ಈಗ ಇದನ್ನೊಂದು ಪ್ಲೇಟಲ್ಲಿ ತೆಗೆದು ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡುವ. ಶೇಂಗಾ ಬೀಜದ ಸಿಪ್ಪೆ ಬೇಕಿದ್ರೆ ನೀವು ತೆಗೆದುಕೊಳ್ಬೋದು, ಇಲ್ಲದಿದ್ದರೆ ಹಾಗೆ ಕೂಡ ನೀವು ಅದನ್ನು ರುಬ್ಬಿಕೊಳ್ಬೋದು. ಈಗ ಅದೇ ಬಾಣಲೆಯನ್ನು ವಾಪಸ್ ಒಲೆ ಮೇಲೆ ಇಟ್ಟಿದ್ದೇನೆ. ಅದರಲ್ಲಿ 1 ಚಮಚ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಬೇಕಿದ್ರೆ ಹಾಕ್ಕೊಳ್ಬೋದು, ಎಣ್ಣೆ ಹಾಕದಿದ್ರೂ ನೀವು ಇದನ್ನು ಹಾಗೆ ಮಗುಚಿಕೊಂಡು ತಗೊಂಡ್ರೂ ಆಗ್ತದೆ. ಈಗ ನಾನು 1 ಚಮಚ ಎಣ್ಣೆ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಸ್ವಲ್ಪ ಹೊತ್ತು ಮಗುಚಿಕೊಳ್ಳುವ. ಇದು ಸ್ವಲ್ಪ ಬೇಯಿಸಿಕೊಳ್ಳೋದು. ಸ್ವಲ್ಪ ಬೇಗ ಬಾಡ್ತದೆ, ಇದಕ್ಕೆ ಎಣ್ಣೆ ಹಾಕುವ ಅಗತ್ಯ ಇಲ್ಲ. ಬೇಕಿದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಹುರಿದುಕೊಳ್ಬೋದು. ಈಗ ನಾನು ಇದನ್ನು ಸ್ವಲ್ಪ ಹೊತ್ತು ಹುರಿದಿದ್ದೇನೆ ನೋಡಿ, ಈ ಥರ ಬಾಡಿದರೆ ಆಯಿತು. ಜಾಸ್ತಿಯನ್ನು ಬೇಯಿಸಿಕೊಳ್ಳುವುದಿಲ್ಲ, ಇದು ಬೇಗ ಬಾಡ್ತದೆ. 1 ನಿಮಿಷ ನೀವು ಮಗುಚಿದ್ರೆ ಸಾಕು. ಮೆಂತ್ಯ ಸೊಪ್ಪು ಚೆನ್ನಾಗಿ ಬಾಡಿರ್ತದೆ. ಚೆನ್ನಾಗಿ ಬಾಡಿದೆ ನೋಡಿ. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದುಕೊಳ್ತೇನೆ. ಇದು ನಾವು ಗ್ರೇವಿ ಎಲ್ಲ ರೆಡಿ ಆದಮೇಲೆ ಕೊನೆಗೆ ಉಪಯೋಗಿಸೋದು. ಹಾಗಾಗಿ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ಹಾಗೆ ಬದಿಗಿಡುವ. ಈಗ ಶೇಂಗಾ ಬೀಜದ ನಾನು ಸಿಪ್ಪೆ ತೆಗೆದು ತಗೊಂಡದ್ದು. ಸಿಪ್ಪೆ ಸಹಿತ ನೀವು ಹಾಕಿ ರುಬ್ಬಿಕೊಳ್ಬೋದು. ಈಗ ಇದು ಚೆನ್ನಾಗಿ ತಣಿದಿದೆ. ಇದನ್ನೀಗ ಮಿಕ್ಸಿ ಜಾರಲ್ಲಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. ನೀವು ಇಲ್ಲಿ ರುಬ್ಬುವಾಗ ಬೇಕಿದ್ರೂ ಟೊಮೆಟೊ ಒಂದು ಹಾಕ್ಕೊಂಡು ಬೇಕಿದ್ರೆ ರುಬ್ಬಿಕೊಳ್ಬೋದು. ಈಗ ರುಬ್ಬಿ ತಂದಿದ್ದೇನೆ. ಈಗ ಅದೇ ಬಾಣಲೆಯನ್ನು ವಾಪಸ್ ಒಲೆ ಮೇಲೆ ಇಟ್ಟು 4 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಕು. 1 ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಜಿ ತಗೊಂಡಿದ್ದೇನೆ. ಸ್ವಲ್ಪ ಜಜ್ಜಿ ತಗೊಳ್ಳದಿದ್ರೆ ಹುರಿವಾಗ ಅದು ಮೈ ಮೇಲೆ ಹರಡ್ತದೆ, ಅದಕ್ಕಾಗಿ ಸ್ವಲ್ಪ ಜಜ್ಜಿ ತಗೊಳ್ಬೇಕು. ಅಥವಾ ನೀವು ಸಣ್ಣಗೆ ತುಂಡು ಮಾಡಿ ಬೇಕಿದ್ರೂ ಹಾಕ್ಕೊಳ್ಬೋದು. ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಬಂದಿದೆ. ಈಗ ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಬಾಡಿಸಿಕೊಂಡ್ರೆ ಸಾಕು. ಕೆಂಪಗೆ ಹುರಿಬೇಕಂತ ಏನಿಲ್ಲ, ಸ್ವಲ್ಪ ಬಾಡಿಸಿಕೊಳ್ತಾ ಇದ್ದೇನೆ ಅಷ್ಟೇ, ಜಾಸ್ತಿ ಕೆಂಪಾಗಿ ಹುರಿದುಕೊಳ್ತಾ ಇಲ್ಲ. ಈಗ ನೋಡಿ ಇದರದ್ದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಕಟ್ ಮಾಡಿದ ಟೊಮೆಟೊ ಹಾಕ್ಕೊಳ್ಬೇಕು. ಹಾಗೆ ಜೊತೆಯಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಟೊಮೆಟೊ ಬೇಗನೆ ಮೆತ್ತಗಾಗಲಿ ಅಂತೇಳಿ ಉಪ್ಪು ಹಾಕಿದ್ದು. ಮೆತ್ತಗಾಗಬೇಕು ಟೊಮೆಟೊ, ಅಷ್ಟು ಹೊತ್ತು ಹುರಿದುಕೊಳ್ಬೇಕು. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತಾದರೆ ಟೊಮೆಟೊವನ್ನು ನೀವು ಶೇಂಗಾದ ಒಟ್ಟಿಗೆ ರುಬ್ಬಿಕೊಂಡು ತಗೊಂಡ್ರೆ ಆಗ್ತದೆ. ಸ್ವಲ್ಪ ಗ್ರೇವಿ ಜಾಸ್ತಿ ಆಗ್ತದೆ. ಬೇಕಿದ್ರೆ ಹಾಗೆ ಕೂಡ ಮಾಡ್ಬೋದು. ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಪೌಡರ್ಗಳನ್ನು ಹಾಕಬೇಕು. ಈಗ ಒಂದು 1/4 ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಪುಡಿ, ಮತ್ತು ಒಂದು 2 ಚಮಚ ಮೆಣಸಿನ ಹುಡಿ ಹಾಕ್ಕೊಳ್ಬೇಕು. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಮೆಣಸಿನ ಹುಡಿ ಹಾಕ್ಕೊಳ್ಳಿ. ಮತ್ತು 1 ಚಮಚ ಆಗುವಷ್ಟು ಧನಿಯಾ ಪುಡಿ, 1 ಚಮಚ ಆಗುವಷ್ಟು ಗರಂ ಮಸಾಲೆ ಹಾಕ್ಕೊಳ್ಬೇಕು. ನೀವು ಬೆಳ್ಳುಳ್ಳಿ ಹುರಿಯುವಾಗ ಸ್ವಲ್ಪ ಜೀರಿಗೆ ಕೂಡ ಹಾಕಿ ಹುರಿದುಕೊಂಡ್ರೆ ಜೀರಿಗೆ ಪುಡಿ ಹಾಕ್ಕೊಳ್ಬೇಕಾಗಿಲ್ಲ. ಈಗ ಈ ಮಸಾಲೆಗಳನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಹುರಿದುಕೊಳ್ಬೇಕು.
ಈಗ ಸ್ವಲ್ಪ ಎಣ್ಣೆ ಬಿಟ್ಟುಕೊಂಡಿದೆ ನೋಡಿ. ಈ ಥರ ಸ್ವಲ್ಪ ಹೊತ್ತು ಹುರಿದ್ರೆ ಗ್ರೇವಿಗೆ ಕೂಡ ಚೆನ್ನಾಗಿ ರುಚಿ ಇರ್ತದೆ. ಈಗ ಹುರಿದುಕೊಂಡಿದ್ದೇನೆ. ಇಷ್ಟಾದರೆ ಸಾಕು. ರುಬ್ಬಿದ ಪೇಸ್ಟನ್ನು ಹಾಕ್ಕೊಳ್ಬೇಕು. ಪೇಸ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಮಗುಚಿಕೊಳ್ಬೇಕು. ಆಮೇಲೆ ಮಿಕ್ಸಿಯಲ್ಲಿ ನೀರು ಹಾಕಿ ಹಾಕ್ಕೊಳ್ಬೇಕು. ಈಗ ನಾನು ಇದನ್ನು ಸ್ವಲ್ಪ ಹೊತ್ತು ಮಗುಚಿಕೊಳ್ತಾ ಇದ್ದೇನೆ. ನೋಡಿ, ಇಷ್ಟು ಮಗುಚಿದ್ರೆ ಸಾಕು. ಈಗ ಮಿಕ್ಸಿ ಜಾರಲ್ಲಿ ಕೂಡ ನೀರು ಹಾಕಿ ಸ್ವಲ್ಪ ಸೇರಿಸಿಕೊಳ್ತಾ ಇದ್ದೇನೆ. ಗ್ರೇವಿ ಥರ ಮಾಡಬೇಕು. ನಿಮಗೆ ಯಾವ ಥರ ಗ್ರೇವಿ ಬೇಕು ನೋಡಿ ಆ ಥರ ನೀವು ನೀರು ಹಾಕ್ಕೊಳ್ಬೇಕಾಗ್ತದೆ. ನಾನೊಂದು ಸ್ವಲ್ಪ ದಪ್ಪ ಗ್ರೇವಿ ಮಾಡ್ತೇನೆ, ಅದಕ್ಕಾಗಿ ನೀರು ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ಈಗ ಇನ್ನೂ ಸ್ವಲ್ಪ ಇದಕ್ಕೆ ನೀರು ಬೇಕಾಗಿದೆ, ಹಾಗಾಗಿ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೇನೆ. ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ ನೋಡಿ. ಈ ಥರ ತೆಳ್ಳಗೆ ಮಾಡಿದ್ದೇನೆ ಅಷ್ಟೇ. ಇನ್ನು ಸ್ವಲ್ಪ ಜಾಸ್ತಿ ಬೇಕಿದ್ರೂ ತೆಳ್ಳಗೆ ಮಾಡ್ಕೊಳ್ಬೋದು. ಚೆನ್ನಾಗಿ ಕುದಿದ ಮೇಲೆ ದಪ್ಪ ಆಗ್ತದೆ. ನಾನು ನಿಮಗೆ ಕೊನೆಗೆ ತೋರಿಸ್ತೇನೆ ಎಷ್ಟು ದಪ್ಪ ಆಗಿದೆ ಅಂತೇಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿಕೊಳ್ಬೇಕು. ಟೊಮೆಟೊ ಹುರಿಯುವ ಟೈಮಲ್ಲಿ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದುಂಟು. ಹಾಗಾಗಿ ಗ್ರೇವಿಯ ಸ್ವಲ್ಪ ರುಚಿ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನೀವು ಉಪ್ಪು ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳುವ. ಚೆನ್ನಾಗಿ ಎಣ್ಣೆ ಸೆಪ್ರೇಟ್ ಆಗುವ ತನಕ ಕುದಿಸಿಕೊಂಡ್ರೆ ಸಾಕು. ಒಂದು ಮುಚ್ಚಳ ಮುಚ್ಚಿಟ್ಟು ಬೇಕಿದ್ರೂ ಕುದಿಸಿಕೊಳ್ಬೋದು. ಈಗ ನೋಡಿ, ಗ್ರೇವಿ ಚೆನ್ನಾಗಿ ಕುದಿಯುತ್ತಾ ಉಂಟು. ಈಗ ನಾವು ಹುರಿದಿಟ್ಟಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಗ್ರೇವಿ ಎಷ್ಟು ದಪ್ಪ ಆಗ್ತಾ ಬಂದಿದೆ ನೋಡಿ. ಯಾವ ಥರ ಗ್ರೇವಿ ಬೇಕು ನೋಡಿ ಆ ಥರ ನೀವು ನೀರು ಹಾಕ್ಕೊಳ್ಬೇಕು. ನಾನು ಇಲ್ಲಿ ಸ್ವಲ್ಪ ರೊಟ್ಟಿಗೆಲ್ಲ ಹಚ್ಚಿ ತಿನ್ನಲಿಕ್ಕೆ ಗ್ರೇವಿ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ಸ್ವಲ್ಪ ದಪ್ಪ ಗ್ರೇವಿ ಮಾಡ್ತೇನೆ, ಅದಕ್ಕಾಗಿ ನೀರು ಸ್ವಲ್ಪ ಕಡಿಮೆ ಹಾಕಿದ್ದು. ಈಗ ನೋಡಿ, ಇದು ಗ್ರೇವಿ ರೆಡಿಯಾಗಿದೆ. ಈಗ ಇನ್ನು ಜಾಸ್ತಿ ಕುದಿಸಿಕೊಳ್ಬೇಕಾಗಿಲ್ಲ, ಯಾಕಂದರೆ ಮೆಂತ್ಯ ಸೊಪ್ಪನ್ನು ಮೊದಲೇ ಬೇಯಿಸಿಕೊಂಡದುಂಟು ನೋಡಿ. ಅದಕ್ಕೆ ಇನ್ನು ಜಾಸ್ತಿ ಇದನ್ನು ಬೇಯಿಸಿಕೊಳ್ಬೇಕಾಗಿಲ್ಲ. ಸಣ್ಣ ಒಂದು ಕುದಿ ಬಂದ ಹಾಗೆ ಗ್ಯಾಸ್ ಆಫ್ ಮಾಡ್ಬೋದು. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು, ಪರಿಮಳ ಚೆನ್ನಾಗಿರ್ತದೆ. ಅದಕ್ಕಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದು. ಬೇಡ ಅಂತ ಆದರೆ ಕೊತ್ತಂಬರಿ ಸೊಪ್ಪು ಹಾಕದೆ ಕೂಡ ನೀವು ಈ ಗ್ರೇವಿಯನ್ನು ಮಾಡ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ನೋಡಿ. ರುಚಿಯಾದ ಗ್ರೇವಿ ರೆಡಿಯಾಗಿದೆ. ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಬೆಸ್ಟ್ ಆಗ್ತದೆ. ಒಂದು ಸಾರಿ ಈ ಗ್ರೇವಿಯ ನೀವು ರುಚಿ ನೋಡಿದರೆ ನೀವು ಪ್ರತಿ ಸರ್ತಿ ಚಪಾತಿ ಮಾಡುವಾಗ, ರೊಟ್ಟಿ ಮಾಡುವಾಗಲೇ ಇದೇ ಗ್ರೇವಿಯನ್ನು ಮಾಡ್ತೀರಿ. ಅಷ್ಟು ಚೆನ್ನಾಗಿ ಆಗಿದೆ. ನೀವು ಒಂದು ಸಾರಿ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಮೊದಲ ಬಾರಿಗೆ ನೋಡುವವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.